हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्तु च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सस्यासप्रवचनासक्तान् यलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तानमस्ये गुरुन् मम। हरिः ಓಂ ಶ್ರೀ ಶಾಪಾಹಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ 81ನೇ ಗದ್ಯ ಪುರಾಣ ಪುರುಷೋತ್ತಮ. ಪ್ರಸ್ತುತ ಬ್ರಹ್ಮಪುರಾಣದ ವಚನವನ್ನು ನೋಡುತ್ತಿದ್ದೆವು. ಪುರಾಣ ಪುರುಷೋತ್ತಮ ಎಂದು ಪುರಂದರದಾಸರು ಹೇಳಿದ್ದರಿಂದ ಭಗವಂತನನ್ನು ತಿಳಿಯುವ ಮಾರ್ಗ ಏಕೈಕ ಮಾರ್ಗ ಎಂದರೆ ಅದು ಆಗಮ. ಆಗಮ ಅಂದರೆ ವೇದಾದಿಗಳು, ವೇದಕ್ಕೆ ಸಹಕೃತವಾದದ್ದು ಮತ್ತು ಪುರುಷಕೃತ ಶ್ರೀ ವೇದವ್ಯಾಸರಿಂದ ರಚಿತವಾದ ಪುರಾಣಗಳು ಸಹ ಆಗಮಕ್ಕೆ ವೇದಕ್ಕೆ ವ್ಯಾಖ್ಯಾನ ರೂಪವಾಗಿರುವುದರಿಂದ ಅದು ಸಹ ಆಗಮವೆಂದೆನಿಸುತ್ತದೆ. ಪೌರುಷೇಯ ಆಗಮ ಎಂದೆನಿಸಿಕೊಳ್ಳುತ್ತದೆ. ನಾವು ಬ್ರಹ್ಮಪುರಾಣದ ವಚನವನ್ನು ನೋಡುತ್ತಿದ್ದೆವು. ಈ ಮುಂದಿನ ವಾಕ್ಯದಲ್ಲಿ ಶ್ರೀ ವೇದವ್ಯಾಸದೇವರು ಜೀವರುಗಳನ್ನು 3 ಭಾಗಗಳಾಗಿ ಯಾವುದು ಸ್ವಾಭಾವಿಕವಾಗಿ ಇರುತ್ತಾರೋ ಅವರ ಗತಿಯನ್ನು ತಿಳಿಸುತ್ತಿದ್ದಾರೆ. ಆ ಶ್ಲೋಕ ಹೇಗಿದೆ: ಶುಭ ಇಚ್ಛಾರಹಿತಾನಾಂ ಚ ದ್ವೇಷೀಣಾಂ ಚ ರಮಾಪತೌ ನಾಸ್ತಿಕಾನಾಂ ಚ ವೈ ಪುಂಸಾಂ ಸದಾ ಮುಕ್ತಿರ್ನ ಜಾಯತೆ ಎಂಬತಕ್ಕಂಥದ್ದು ಗೀತಾ ಭಾಷ್ಯ 6ನೇ ಅಧ್ಯಾಯ 36ನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ಉದರಿಸಿದ್ದಾರೆ. ಈ ಪುರಾಣದ ವಾಕ್ಯ ಏನು? ಯಾರಿಗೆ ಶುದ್ಧವಾದ ಮನಸ್ಸಿನಲ್ಲಿ ಶುಭವಾದ ಇಚ್ಛಾ ಇರುವುದಿಲ್ಲವೋ ಮತ್ತು ದ್ವೇಷ ಬುದ್ಧಿಯೇ ಇರುತ್ತದೋ. ದ್ವೇಷ ಅಂದರೆ ಏನು ಅಂತ ಹಿಂದೆ ಹೇಳಿದ್ದಾರೆ. ದ್ವೇಷ ಬುದ್ಧಿ ಯಾರಿಗೆ ಇರುತ್ತೋ ರಮಾಪತಿಯಲ್ಲಿ ಭಗವಂತನಲ್ಲಿ ಅವರನ್ನು ನಾಸ್ತಿಕರು ಎಂದು ನಾವು ತಿಳಿದುಕೊಳ್ಳಬೇಕು. ಅಂತಹ ಪುಂಸಾಂ ಅಂದರೆ ಯಾವ ಪುರುಷನಿದ್ದಾನೆ ನಾಸ್ತಿಕನಾದ ಪುರುಷ, ಅವನಿಗೆ ಎಂದು ಮುಕ್ತಿ ಎಂಬತಕ್ಕಂಥದ್ದು ಆಗುವುದಿಲ್ಲ ಎಂದು ಬ್ರಹ್ಮಪುರಾಣದ ವಚನವಿದೆ. ಇಲ್ಲಿ ನಾಸ್ತಿ ಮುಕ್ತಿ ನ ಜಾಯತೆ ಅಂದರೆ ಮುಕ್ತಿ ಆಗುವುದಿಲ್ಲ ಅಂದ್ರೆ ಏನರ್ಥ? ಮುಕ್ತಿ ಅಂದರೆ ಬಿಡುಗಡೆ ಎಂದರ್ಥ. ಯಾವುದರಿಂದ ಬಿಡುಗಡೆ? ನಾವು ಇರತಕ್ಕಂಥದ್ದು ಅವಸ್ಥೆ ಸಂಸಾರ ಅವಸ್ಥೆ. ಆದ್ದರಿಂದ ನಾವು ಸಂಸಾರ ಅವಸ್ಥೆಯಿಂದ ಮುಕ್ತಿ ಬಿಡುಗಡೆ ಆಗುವುದಿಲ್ಲ ಅಂತ ಹೇಳಿದ್ರು. ಆದರೆ ಇಲ್ಲಿ ಸ್ವರೂಪ ಚಿಂತನೆ ಮಾಡುತ್ತಿರುವುದರಿಂದ ಎಲ್ಲ ಅಶುಭ ಜೀವರು ಅಂದರೆ ನಾಸ್ತಿಕರು ಅವರು ತಮಸ್ಸಿನಲ್ಲಿ ಇರ್ತಾರೆ. ತಮಸ್ಸಿನಿಂದ ಬಿಡುಗಡೆ ಆಗುವುದಿಲ್ಲ, ಅಂದರೆ ನಿತ್ಯವಾದ ನರಕದಲ್ಲಿ ವಾಸ ಮಾಡುತ್ತಾರೆ. ಈಗ ಸಂಸಾರಾವಸ್ಥೆ ಎಂಬುದು ಕೇವಲ ತಾತ್ಕಾಲಿಕ. ಯಾವ ಬ್ರಹ್ಮದೇವರಿಗಾಗಲಿ ರಜೋ ಮಿಶ್ರಿತವಾದ ಮನುಷ್ಯರಿಗಾಗಲಿ ಅಥವಾ ತಮೋ ಗುಣ ಪ್ರಾಚುರ್ಯವಾಗಿರ್ತಕ್ಕಂಥ ಅಸುರಿಗಾಗಲಿ ಅನಾದಿ ಕಾಲದಿಂದ ಸೃಷ್ಟಿಗೆ ಬಾರದಿದ್ದವರು ಸೃಷ್ಟಿಗೆ ಬಂದಿದ್ದು ತಾತ್ಕಾಲಿಕ ಮಾತ್ರ. ಸೃಷ್ಟಿ
ಮುಗಿದ ನಂತರ ಇದು ಒಂದು ಕ್ಲುಪ್ತವಾದ ಅವಧಿಯಲ್ಲಿ ಮುಗಿಯಲೇಬೇಕು. ಅದು ಬ್ರಹ್ಮನ ಪರಮಾವಧಿ 100 ವರ್ಷ. ಈ ಬ್ರಹ್ಮನ ಪರಮಾವಧಿಯಲ್ಲಿ ಎಲ್ಲ ಜೀವರು ನಿಯತವಾದ ತಮ್ಮ ಸ್ಥಾನವನ್ನು ಗಮಿಸಲೇಬೇಕು. ಅದು ಸಾತ್ವಿಕರಿಗೆ ಮೋಕ್ಷ, ರಾಜಸರಿಗೆ ರಜೋಲೋಕ ಮತ್ತು ತಾಮಸರಿಗೆ ಅಂದಮ ತಮಸ್ಸು. ಈ ವಿಷಯವನ್ನು ಈ ಪುರಾಣ ಹೇಳ್ತಾ ಇದೆ. ಶುಭ ಇಚ್ಛಾರಹಿತಾನಂ ಚ ದ್ವೇಷೀಣ ರಮಾಪತೌ, ರಮಾದೇವಿ ಮತ್ತು ಲಕ್ಷ್ಮಿಯಲ್ಲಿ ಯಾರು ದ್ವೇಷವನ್ನು ಇಟ್ಟುಕೊಂಡಿರ್ತಾರೆ, ನವವಿಧ ದ್ವೇಷ, ದ್ವೇಷ ಅಂದರೆ ನವವಿಧ ದ್ವೇಷ. ಶುಭ ಇಚ್ಛಾರಹಿತಾನಂ, ಅವರ ಮನಸ್ಸು ಎಂದಿಗೂ ಭಗವಂತನಲ್ಲಿ ಶುಭ ಇಚ್ಛೆಯನ್ನು ಮಾಡುವುದಿಲ್ಲ ಎಂದರ್ಥ. ಇಂಥವರನ್ನು ನಾಸ್ತಿಕ ಅಂತ ಹೆಸರು. ಇಂತಹ ಪುಂಸೆಗೆ ಮುಕ್ತಿ ನ ಜಾಯತೆ. ಭಗವದ್ಗೀತೆಯ 36ನೇ ಶ್ಲೋಕದ ಪೀಠಿಕಾ ಏನಿದೆ ಅಂದರೆ, ಅರ್ಜುನ, ನನ್ನ ಮನಸ್ಸು ಚಂಚಲವಾಗಿದೆ, ಇದನ್ನು ಹೇಗೆ ನಿಲ್ಲಿಸುವುದು? ನಮ್ಮ ಮನಸ್ಸು ಯಾವಾಗಲೂ ಒಳ್ಳೆಯದನ್ನು ಆಶಿಸುತ್ತೆ, ಕೆಟ್ಟದನ್ನು ಆಶಿಸುತ್ತೆ. ಒಳ್ಳೆಯದನ್ನೇ ಮಾತ್ರ ಮಾಡಬೇಕು ಅಂತ ನಾನು ಹೇಗೆ ಮಾಡುವುದು ಅಂತ ಕೇಳಿದಾಗ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಉತ್ತರಿಸುವುದು, ಅಸಂಶಯಾತ್ಮನ ಯೋಗೋ ದೃಷ್ಟಾಪತಿ ಮೇ ಮತಿ ವಶ್ಯಾತ್ಮನ ತು ಯತತಾ ಶಕ್ಯೋ ಅವಾಪ್ತುಂ ಉಪಾಯತಃ ನ ಚ ಕದಾಚಿತ್ ಸ್ವಯಮೇವ ಮನೋ ನಿಯಮ್ಯತೆ. ಮನಸ್ಸು ಎಂಬತಕ್ಕಂಥದ್ದು ಅತಿ ಚಂಚಲವಾಗಿರುತ್ತದೆ. ಮನಸ್ಸಿನ ನಿಗ್ರಹ ಮಾಡದೆ ಯಾವ ಯೋಗಿಯೂ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮನಸ್ಸನ್ನು ವಶ ಮಾಡಿಕೊಳ್ಳಬೇಕೆಂದರೆ ಸತತವಾದ ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನದ ಜೊತೆಯಲ್ಲಿ ವಿಷಯದಲ್ಲಿ ವೈರಾಗ್ಯ ಮತ್ತು ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಹೊಂದಿರಬೇಕು ಎಂಬುದು ತಾತ್ಪರ್ಯ. ಯೋಗಾಭ್ಯಾಸದಿಂದ ಮನಸ್ಸು ನಿಗ್ರಹಿಸದವನಿಗೆ ಜ್ಞಾನಯೋಗವು ಅಸಾಧ್ಯವೆಂದೇ ನನ್ನ ಭಾವನೆ. ಮನಸ್ಸನ್ನು ನಿಗ್ರಹಿಸಿಕೊಂಡವನಿಗೆ ಯೋಗಾಭ್ಯಾಸ, ವಿಷಯ ವೈರಾಗ್ಯದಿಂದ ಪುನಃ ಪುನಃ ಪ್ರಯತ್ನಿಸಿದರೆ ಅವನಿಗೆ ಜ್ಞಾನಯೋಗ ಸಾಧ್ಯವಾಗುತ್ತದೆ ಎಂಬುದು ಹಿರಿಯರ ಅಭಿಪ್ರಾಯ. ನಾನು ಯಥಾ ಉನ್ಮತ್ತ ಮಾತಂಗಃ ಸ್ವಯಮೇವ ಶಾಂತಸ್ಸನ್ ಶಾಂತೋ ಭವತಿ ತಥಾ ವಿಷಯೇ ತೃಪ್ತಃ ಮನಃ ಕದಾಚಿತ್ ಸ್ವಯಮೇವ ನಿಯತಂ ಭವತಿ ಕಿಮಭ್ಯಾಸಾದೇಚ್ಛತಾಃ ಅಸಂಶಯತಿ. ಒಂದು ಮದೋನ್ಮತ್ತವಾದ ಆನೆ ಎಷ್ಟು ಕಾಲ ಅದು ಮದೋನ್ಮತ್ತನಾಗಿ ಕ್ರೀಡಿಸುತ್ತಿರುತ್ತದೆ. ಒಂದು ಕಾಲದಲ್ಲಿ ಅದಕ್ಕೆ ವಿರಾಮವನ್ನು ಬಯಸಿ ತಟಸ್ಥವಾಗುವುದಿಲ್ಲವೇ? ಹಾಗೆ ಮನಸ್ಸು ಸಹ ಏನೇ ಅದು ಇಚ್ಛೆ ಮಾಡಿದರೂ ಸಹ ಒಂದು ಕಾಲದಲ್ಲಿ ತಟಸ್ಥವಾಗಬಹುದಲ್ಲ ಎಂದ ಪ್ರಶ್ನೆಗೆ ಕೃಷ್ಣನ ಉತ್ತರ, ಅಸಂಶಯಾತ್ಮನ ಯೋಗೋ ದೃಷ್ಟಾಪಾಯಿತಿ ಮೇ ಮತಿ ವಶ್ಯಾತ್ಮನ ತು ಯತತಾ ಶಕ್ಯೋ ಅವಾಪ್ತಂ ಉಪಾಯತಃ ಅಭ್ಯಾಸಾದಿತೋ ಅವಶೀಕೃತ ಚಿತ್ತೇನ ಯೋಗೋ ದೃಷ್ಟಾಪೋ ಅಸಾಧ್ಯ ಇತಿ ಮೇ ಮತಿ. ಅಭ್ಯಾಸ ಮಾಡದೇ ಹೋದರೆ ಚಿತ್ತ ಎಂಬತಕ್ಕಂಥದ್ದು ನಮ್ಮ ಅಧೀನವೂ ಆಗುವುದಿಲ್ಲ. ಅಭ್ಯಾಸಾಧೀನ ವಶ್ಯಾತ್ಮನಃ ವಶೀಕೃತ ಮನಸ್ಸೇನತು ಪುಂಸ ಯತತಾ. ಅಭ್ಯಾಸದಿಂದಲೇ ಪುರುಷ ಯತ್ನ ಮಾಡಿದಾಗ ಅದು ಸಾಧ್ಯವಾಗುವುದು. ಪುನರ್ಯೇನೋಪಾಯೇನ ಯತ್ನಂ ಕುರ್ವತ ಯೋಗೋ ಅವಾಪ್ತುಂ ಶಕ್ಯಮಿತ್ಯತಃ. ಆಗ ಧ್ಯಾನ ಯೋಗದಿಂದ ಭಗವಂತನ ಆರಾಧನೆ ಮಾಡಲು ಸಾಧ್ಯ ಎಂದು ಉತ್ತರಿಸಿದ್ದಾನೆ ಶ್ರೀಕೃಷ್ಣ. ಅಭ್ಯಾಸಾದಿ ನಿಗ್ರಹಿಸಿದ ಮನುಷ್ಯನಿಗೆ ಯೋಗವು ದೃಷ್ಟಾಪ ಸಾಧ್ಯವಿಲ್ಲ. ಅಭ್ಯಾಸಾದಿಗಳು ವಶ್ಯಾತ್ಮನ ಅಂದರೆ ಮನಸ್ಸನ್ನು ನಿಗ್ರಹಿಸಿಕೊಂಡ ಪುರುಷನಿಗೆ
ಉಪಾಯತಃ ಅಂದರೆ ಅಭ್ಯಾಸ ಮತ್ತು ವಿಷಯ ವೈರಾಗ್ಯದಿಂದ, ಯತತ ಅಂದರೆ ಪುನಃ ಪುನಃ ಪ್ರಯತ್ನಿಸುವುದರಿಂದ, ಯೋಗ ಅಂದರೆ ಜ್ಞಾನಯೋಗ ಅವಾಪ್ತುಂ ಶಕ್ಯ ಹೊಂದಲು ಸಾಧ್ಯವಿದೆ ಎಂಬುದನ್ನು ಭಗವದ್ಗೀತೆಯ ವಾಕ್ಯಕ್ಕೆ ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಾಣದ ವಾಕ್ಯವನ್ನು ತಿಳಿಸುತ್ತಾ ಇದ್ದಾರೆ. ಶುಭ ಇಚ್ಛರಹಿತಾನಂ ಚ ದ್ವೇಷೀಣಂ ಚ ರಮಾಪತೋ ನಾಸ್ತಿಕಾನಂ ಚ ವೈ ಪುಂಸಾಂ ಸದಾ ಮುಕ್ತಿನ ಜಾಯತೆ ಇತಿ ನಿಷೇಧಾತ್ ಬ್ರಾಹ್ಮಿ. ಮನಸ್ಸು ನಿಗ್ರಹ ಮಾಡುವುದರಲ್ಲಿ ಯಾವ ತಮೋಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥ ಅಸುರರು, ನಾಸ್ತಿಕರು ಇವರಿಗೂ ಸಾಧ್ಯವೇನು ಅಂದರೆ ಅವರಿಗೆ ಯಾವ ಕಾಲದಲ್ಲೂ ತಮ್ಮ ಮನಸ್ಸು ನಿಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ಅವರ ಸ್ವಭಾವವೇ ನಾಸ್ತಿಕತೆ ಮತ್ತು ರಮಾಪತಿಯಲ್ಲಿ ದ್ವೇಷವನ್ನು ಮಾಡುವುದರಿಂದ ಅವರ ಮನಸ್ಸಿನಲ್ಲಿ ಒಳ್ಳೆಯ ಮನಸ್ಸು, ಒಳ್ಳೆಯ ಇಚ್ಛಾ ಮನಸ್ಸಿನಲ್ಲಿ ಬರುವುದೇ ಇಲ್ಲ ಎಂಬ ಸುವರ್ಣಾಕ್ಷರದಲ್ಲಿ ಭಗವದ್ಗೀತೆಯಲ್ಲಿ ವೇದವ್ಯಾಸದೇವರು ಕೃಷ್ಣನಿಂದ ಹೇಳಿಸಿದ ಈ ಸಮಗ್ರವಾಗಿ ಚಿಂತನೆ ಮಾಡುವಾಗ ನಾವು ಲೋಕದಲ್ಲಿ ಸ್ಪಷ್ಟವಾಗಿ ನಾವು ಕಾಣುತ್ತೇವೆ. ಎಂತಹ ಉತ್ತಮ ಕಾರ್ಯ ಮಾಡಿದರೂ ಕೆಲವರು ಹೊಲಬುತ್ತಾರೆ. ಎಷ್ಟೇ ಸುಖ ಸಾಧನವಿದ್ದರೂ ಅದನ್ನು ವಕ್ರ ದೃಷ್ಟಿಯಿಂದ ನೋಡುತ್ತಾರೆ. ಭಗವಂತನ ಗುಣಗಳನ್ನು ಕೋಟ್ಯಾಂತರ ಪದಗಳಿಂದ, ಲಕ್ಷಾಂತರ ಗ್ರಂಥಗಳಿಂದ ಕೊಂಡಾಡಿದರೂ ಅದರಲ್ಲಿ ಹುಡುಕನ್ನೇ ಹುಡುಕುವಂಥ ಮನುಷ್ಯರು ಇದ್ದಾರೆ. ಮೃಷ್ಟಾನ್ನ ಭೋಜನದಲ್ಲೂ ಸಹ ಅವರ ರುಚಿಯನ್ನೇ ನೋಡುತ್ತಾರೆ. ಇದು ಅವರ ಮನಸ್ಸಿನ ಪ್ರತಿಫಲ. ಒಳಗಿರತಕ್ಕಂಥ ಮನಸ್ಸು ನಮಗೆ ಕಾಣುವುದಿಲ್ಲ. ಅದು ಅವರ ಕಣ್ಣಿನಿಂದ, ನಾಲಿಗೆಯಿಂದ ಮತ್ತು ಅವರ ಚೇಷ್ಟೆಯಿಂದ ನಾವು ತಿಳಿಯಬಹುದಾಗಿದೆ. ಇಂಥವರ ಮನಸ್ಸು ಎಂದಿಗೂ ಶುದ್ಧೀಕರಣವಾಗುವುದೇ ಇಲ್ಲ. ಆದ್ದರಿಂದ ಇವರನ್ನು ನಾಸ್ತಿಕರು ಎಂದು ಬ್ರಹ್ಮಪುರಾಣವೇ ನಿರ್ಧರಿಸಲಿದೆ. ಈ ನಾಸ್ತಿಕರಿಗೆ ಮುಕ್ತಿ ಎಂಬತಕ್ಕಂಥದ್ದು ಆಗುವುದಿಲ್ಲ. ಮುಕ್ತಿ ನಜಾಯತೆ, ಮುಕ್ತಿಗೆ ಅವರು ಹೋಗುವುದಿಲ್ಲ, ಅಂದರೆ ಮೋಕ್ಷಕ್ಕೆ ಹೋಗುವುದಿಲ್ಲ ಎಂದು ತಾತ್ಪರ್ಯ. ಈ ವಿಷಯವಾಕ್ಯ ಯಾಕೆ ಇಲ್ಲಿ ಬಂದಿದೆ ಎಂದರೆ, ಮೊಟ್ಟ ಮೊದಲಿಗೆ ಎಲ್ಲ ಜೀವರು ಸರ್ವೇಪಿ ಚಿದ್ರೂಪಾಹ ಅಂತ ಹೇಳಿ ಎಲ್ಲರಲ್ಲೂ ಜ್ಞಾನವಿದೆ, ಜ್ಞಾನ ಎಂಬುದು ಜೀವನ ಸಾಧಾರಣ ಲಕ್ಷಣ ಎಂದು ತಿಳಿಸಿ ಅದು ಭಗವದ್ ಅಧೀನದಲ್ಲಿರುತ್ತದೆ ಎಂದು ತಿಳಿಸಿದರು. ನಂತರ ಸಮಾನಂಚ ವಿಷಮ ಪೂಜಾ ವಿಷಮಾಣಂ ಸಮಾನಯುತ ಎಂಬತಕ್ಕಂಥದ್ದನ್ನು ಇಲ್ಲಿ ನಾವು ಪೂಜಿಸಬೇಕು, ಇಲ್ಲ ಪೂಜ್ಯತೆ ಅಥವಾ ಅಪೂಜ್ಯರಲ್ಲಿ ಪೂಜ್ಯ ಭಾವ ಇಟ್ಟುಕೊಳ್ಳಬಾರದು ಎಂಬತಕ್ಕಂಥ ಎಚ್ಚರಿಕೆಯ ಮಾತು ಹೇಳಿದ ಮೇಲೆ ಈಗ ಹೇಳತಕ್ಕಂಥದ್ದು ನಾಸ್ತಿಕರ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಇದು ಸಕಲ ಜೀವರ ಸ್ವಭಾವವನ್ನು ನಮಗೆ ತಿಳಿಗನ್ನಡೆಯಲ್ಲಿ ನಮ್ಮ ಹಸ್ತದಲ್ಲಿ ಸ್ಫಟಿಕ ಮಣಿಯಂತೆ ತೋರಿಸುವ ಮಹಾವಿದ್ಯೆಯಾಗಿದೆ, ಮಹಾವಿಷಯವಾಗಿದೆ. ಇದರಿಂದ ನಾವು ಪುರಾಣ ಪುರುಷೋತ್ತಮ ಎಂಬುದನ್ನು ಹೇಗೆ ತಿಳಿಯಬೇಕು ಎಂದರೆ, ಭಗವಂತ ಎಲ್ಲರಿಗೂ ಬಿಂಬ, ಉತ್ತಮರಿಗೂ ಬಿಂಬ, ಮಧ್ಯಮರಿಗೂ ಬಿಂಬ ಮತ್ತು ಅಧಮರಿಗೂ ಬಿಂಬ. ಉತ್ತಮರಲ್ಲಿ ಉತ್ತಮ ಕೆಲಸವನ್ನೇ ಮಾಡಿಸುತ್ತಾನೆ, ರಜೋಗುಣದಲ್ಲಿ ಮಿಶ್ರ ಕೆಲಸವನ್ನು ಮಾಡಿಸುತ್ತಾನೆ ಮತ್ತು ತಾಮಸರಲ್ಲಿ ತಮೋ ಯೋಗ್ಯವಾದ ಕೆಲಸವನ್ನೇ ಮಾಡಿಸುತ್ತಾನೆ. ಇದವರ ಸ್ವರೂಪಭೂತ ಗುಣಗಳನ್ನು ವ್ಯಕ್ತಪಡಿಸುವುದರಿಂದ ಒಬ್ಬರಿಗೆ ಮೋಕ್ಷ, ಇನ್ನೊಬ್ಬರಿಗೆ ಮಿಶ್ರಿತವಾದ ಲೋಕ, ಇನ್ನೊಬ್ಬರಿಗೆ
ಕೇವಲ ವೇದನಾಮಯ ರೂಪವಾದ ತಮಸ್ಸು ಇದು ಪ್ರಾಪ್ತವಾಗುತ್ತದೆ. ಇದು ಅನಾದಿ ನಿತ್ಯವಾದ ಜೀವರಿಗೆ ಒದಗುವ ನಿತ್ಯ ಲೋಕಗಳು. ಇದನ್ನು ನಾವು ಸಂಸಾರದಲ್ಲಿ ಕೇವಲ ಆಗಾಗ ಪ್ರದರ್ಶನಕ್ಕೆ ಇಷ್ಟಂತೆ ನಾವು ಕಾಣುತ್ತೇವೆಯೇ ಹೊರತು ಸ್ಪಷ್ಟವಾಗುವುದಿಲ್ಲ. ತಾತ್ಕಾಲಿಕವಾದ ಈ ಸಂಸಾರ ಎಂಬ ಅವಧಿ ಮುಗಿದ ಮೇಲೆ ಎಲ್ಲ ಜೀವರು ಆಯಾ ಸ್ವರೂಪಕ್ಕೆ ಅನುಗುಣವಾಗಿ ಮೋಕ್ಷವನ್ನು ಅಥವಾ ಮಿಶ್ರಗುಣವನ್ನು ಅಥವಾ ನರಕಾದ ಅನರ್ಥವಾದ ಅಂದಮ ತಮಸ್ಸನ್ನು ಹೊಂದುತ್ತಾರೆ. ಇದು ಜೀವನ ಸಂಪೂರ್ಣವಾದ ಯೋಗ್ಯತೆಯನ್ನು ತಿಳಿಸುವ ವಾಕ್ಯವಾಗಿದೆ. ಪುರಾಣ ಪುರುಷೋತ್ತಮ ಎಂಬುದು ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ಏನು? ಎಲ್ಲರ ಬಿಂಬನಾದ ಪುರುಷೋತ್ತಮ ಭಗವಂತನೇ ಇದೆಲ್ಲ ನಿಯಂತ್ರಣ ಮಾಡುವುದರಿಂದ ಅವನು ಯಾರಲ್ಲೂ ಪಕ್ಷಪಾತವಿಲ್ಲದೆ ಆಯಾ ಜೀವರ ಯೋಗ್ಯತಾನುಸಾರವಾಗಿ ಅವರಿಗೆ ಅವರ ಕರ್ಮದ ಫಲವನ್ನು ಅವರ ಸ್ವರೂಪ ಯೋಗ್ಯತೆಯನ್ನು ವ್ಯಕ್ತಪಡಿಸುತ್ತಾನೆ. ಆದ್ದರಿಂದ ಇಂತಹ ಉತ್ತಮ ಕಾರ್ಯವನ್ನು ಮಾಡ್ತಕ್ಕಂಥ ಅವನ ನಾಯಕ ಯಾರು ಅಂದರೆ ಪುರುಷೋತ್ತಮ. ಏಕೆಂದರೆ ನಾವು ಏನೇ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದಕ್ಕೆ ಗಮನಿಸುವ ವ್ಯಕ್ತಿ ಇಲ್ಲದಿದ್ದರೆ ಅದಕ್ಕೆ ಉಪಯೋಗವೇನು? ತಪ್ಪು ಮಾಡಿದಾಗ ಶಿಕ್ಷಿಸುವ ವ್ಯಕ್ತಿ ಇಲ್ಲದೆ ಹೋದರೆ ಅದಕ್ಕೆ ಉಪಯೋಗವೇನು? ಇದನ್ನು ನಾವು ವಿಶಾಲ ದೃಷ್ಟಿಯಿಂದ ನೋಡಿದಾಗ ಭಗವಂತನ ದಿವ್ಯ ಪರಾಕ್ರಮ, ಭಗವಂತನ ದಿವ್ಯ ಜ್ಞಾನದ, ಭಗವಂತನ ದಿವ್ಯ ವ್ಯಾಪಾರದ ದೃಷ್ಟಿ ನಮಗೆ ತಿಳಿದು ಬರುತ್ತದೆ. ಆದ್ದರಿಂದ ಅವನನ್ನು ಏನಂತ ಹೇಳಬೇಕು? ಪುರಾಣ ಪುರುಷೋತ್ತಮ ಎಂದು ತಿಳಿಯಬೇಕು. ಪುರಾಣ ಪುರುಷೋತ್ತಮ ಎಂದು ತಿಳಿಯೋದ್ರಿಂದಲೇ ಸಕಲ ಜೀವರಿಗೆ ಅವರ ನಿಯತವಾದ ಸ್ಥಾನಗಳನ್ನು ಹೊಂದಬಹುದು ಎಂಬ ಶುಭ ಇಚ್ಛೆಯೂ ಸಹ ನಾವಿಲ್ಲಿ ಕಾಣಕ್ಕೆ ಸಾಧ್ಯವಾಗಿದೆ. ಇಂತಹ ಅಮೂಲ್ಯವಾದ ಜ್ಞಾನವನ್ನು ಉಪದೇಶಿಸಿದ ಶ್ರೀ ಪುರಂದರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ವಿಠಲನನ್ನು ವಿಶೇಷವಾಗಿ ನಮಸ್ಕರಿಸಿ, ಇಂಥ ವಿಶೇಷ ಜ್ಞಾನವನ್ನು ಒದಗಿದ್ದು ಕೇವಲ ನಮ್ಮ ತಂದೆ ತಾಯಿಯವರ ಅನುಗ್ರಹ ವಿಶೇಷದಿಂದ, ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ವಿಶೇಷ ಅನುಗ್ರಹದಿಂದ, ಇವರೆಲ್ಲರಲ್ಲಿ ನಿಂತಿರುವ ಮುಖ್ಯ ಪ್ರಾಣ ಭಾರತೀಪತಿ ವಾಯುದೇವರು ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಿದ್ದಾನೆ. ವಾಯುದೇವರೇ ಮುಖ್ಯ ಅಧಿಷ್ಠಾನವಾದ್ದರಿಂದ ನಾವು ಈ ಅಧಿಷ್ಠಾನವನ್ನು ಎಂದಿಗೆ ನಾವು 100% ಪ್ರತಿ ಕಾರ್ಯದಲ್ಲಿಯೂ ಪ್ರತಿ ಉಸಿರಿನಲ್ಲಿಯೂ ನಾವು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯವಾಗುವುದು. ಆಗ ಮಾತ್ರ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗಬಹುದು. ಆದ್ದರಿಂದ ಇವರೆಲ್ಲರ ಅನುಗ್ರಹ ಮುಖರಾಗಲಿ. ಭಗವಂತನು ಅನುಗ್ರಹಮುಖನಾಗಿ ವಿಶೇಷ ಪ್ರಸಾದವನ್ನು ಒದಗಿಸಲಿ ಎಂಬ ಪ್ರಾರ್ಥನೆಯಿಂದ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.